ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಲಿ ಏನು ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನಾವರ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ, ಒಂದು ಕಟ್ ಆಫ್ ವಿಡಿಯೋ ಮಾಡಿ ಎಷ್ಟು ನಿಂದಿರ್ಬೋದು ಅಂಥೇಳಿ. ಎಷ್ಟು ನಿಂದಿರ್ಬೋದು ಅಂಥೇಳಿ ನಮ್ಮಿಂದನೂ ಅಂದಾಜು ಮಾಡೋಕ್ಕಾಗಲ್ಲ, ನಿಮ್ಮಿಂದನೂ ಅಂದಾಜು ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟು ಅಭ್ಯರ್ಥಿಗಳು ಯಾವ ಕ್ಯಾಟಗಿರಿಯಲ್ಲಿ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ, ಯಾರು ಹೈಯೆಸ್ಟ್ ನಂಬರ್ ತೊಗೊತಾ ಇದ್ದಾರೆ, ಅದು ನಮಗೆ ಗೊತ್ತಿರಲ್ಲ. ಅದು ಇಲಾಖೆಯಲ್ಲಿ ಎಲ್ಲ ಡೀಟೇಲ್ ಇರುತ್ತೆ. ನಾವು ನಮ್ಮ ಒಂದು ಅಭ್ಯರ್ಥಿಗಳ ಅಪೇಕ್ಷೆ ಮೇರೆಗೆ ನಮ್ಮ ಅಂದಾಜು ಪ್ರಕಾರ ಒಂದು ಕಟ್ ಆಫ್ ಮಾಡಿದ್ದೀನಿ. ಈ ಒಂದು ಕಟ್ ಆಫು ಯಾರು ಒತ್ತಡದಿಂದನೂ ಮಾಡಿಲ್ಲ. ಯಾವ ಅಭ್ಯರ್ಥಿಗಳಿಗೂ ಒಂದು ದ್ರೋಹ ಬಗೆಯಬೇಕು, ಇದು ಮಾಡಬೇಕು ಅಂತಲೇ ಮಾಡಿಲ್ಲ. ದಯವಿಟ್ಟು ಈ ಒಂದು ಕಟ್ ಆಫಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನಿರೋ ಒಂದು ಅಂದಾಜು ಪ್ರಕಾರ ಮಾಡಿದ್ದೀನಿ ಹೊರತು ಬೇರೆ ಏನೂ ಉದ್ದೇಶ ಅಲ್ಲ. ಜಸ್ಟ್ ಅಭ್ಯರ್ಥಿಗಳ ಒಂದು ಅಪೇಕ್ಷೆ ಇಷ್ಟು ನಿಲ್ಲಬಹುದು ಅಂಥೇಳಿ ನನ್ನದೊಂದು ಅಂದಾಜಿಂದ ಮಾತ್ರ ಮಾಡಿದ್ದೆ ಹೊರತು ಬೇರೇನೂ ಉದ್ದೇಶ ಇಲ್ಲ. ಪದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದರಿಂದ ನಿಮಗೇನಾದರೂ ಯಾರಿಗಾದರೂ ನೋವಾಗಿದ್ದರೆ ಅಷ್ಟಾಗಿ ನಿಂದಿರುತ್ತೆ ಅಂತ ಭಾಳಷ್ಟು ಜನ ನೀವು ಕೇಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಅಂತೇಳಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಅಂದಾಜಿನ ಪ್ರಕಾರ ಅಂದಾಜು ಸಲಕ್ಕೆ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿನೂ ನಿಲ್ಬೋದು, ಇದಕ್ಕಿಂತ ಕಮ್ಮಿನೂ ನಿಲ್ಲಬಹುದು. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಅಂದಾಜು ಸಂಭವನೀಯ ಕಟ್ ಆಫ್. ನಮ್ಮ ಪ್ರಕಾರ ಯಾವುದೇ ಇಲಾಖೆಯಿಂದ, ಯಾವುದೇ ಅಭ್ಯರ್ಥಿಗಳಿಂದ, ಯಾವುದೇ ಒಂದು ಇದರಿಂದ ಒತ್ತಡದಿಂದ ಮಾಡಿದ್ದಲ್ಲ ಅಂಥೇಳಿ ನೀವು ಗಮನದಲ್ಲಿಟ್ಕೊಳ್ಬೇಕು. ನೋಡ್ಬೋದು ಸ್ನೇಹಿತರೆ, ಎಸ್ ಸಿ ಕ್ಯಾಸ್ಟ್ ಬಂದು ಎಷ್ಟು ನಿಲ್ಬೋದು ಕಟ್ ಆಫ್ ಅಂದರೆ, ನನ್ನ ಒಂದು ಅಂದಾಜಿನ ಪ್ರಕಾರ 39 to 41 ನಿಲ್ಲಬಹುದು. ಡೇಟ್ ಆಫ್ ಬರ್ತ್ ಬಂದು 1993ರಿಂದ 94. ಅಲ್ಲಿ ದಿನಾಂಕ ಮತ್ತು ತಿಂಗಳು ಎಷ್ಟು ನಿಲ್ಲುತ್ತೋ ಗೊತ್ತಿಲ್ಲ, ಬಟ್ ಇಷ್ಟು ನಿಲ್ಬೋದು ಅಂತೇಳಿ ನನ್ನ ಅಂದಾಜಿನಿದೆ. ಜಾಸ್ತಿನೂ ನಿಲ್ಬೋದು, ಕಡಿಮೆನೂ ಕೂಡ ನಿಲ್ಬೋದು. ಅದೇ SC ಕ್ಯಾಂಡಿಡೇಟಲ್ಲಿ ವುಮೆನ್ಸು ಹೆಣ್ಮಕ್ಳಿದ್ರೆ, ಯಾಕಂದರೆ ಹೆಣ್ಮಕ್ಳು ಜಾಸ್ತಿ ಅಪ್ಲಿಕೇಶನ್ ಯಾರೂ ಹಾಕಿಲ್ಲ. ಎಲ್ಲ ಕ್ಯಾಟಗರಿಗೂ ನಾನು ಅದೇ ಒಂದು ಅಂದಾಜು ಕೊಟ್ಟಿದ್ದೇನೆ, ನೋಡ್ಕೋಬೋದು. 25ವರೆಯಿಂದ 26 ಅಂಕ ತೊಗೊಂಡ್ರೆ ಹೆಣ್ಮಕ್ಳಿದ್ರೆ ಅವರಿಗೆ ಡೇಟ್ ಆಫ್ ಬರ್ತ್ ಬಂದು 1994ರಿಂದ 95 ಇದ್ದರೆ ಅವರಿಗೆ ಜಾಬ್ ಆಗುತ್ತೆ. ಆ ಹೆಣ್ಮಕ್ಳು ಇಲ್ಲ, ಅವ್ರ ಜಾಬ್ ಏನಾರ ಖಾಲಿ ಇದ್ದರೆ ಅದೇ ಕ್ಯಾಟಗಿರಿಗೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ ವುಮೆನ್ಸು, ಅದೇ ಕ್ಯಾಟಗಿರಿಯ ಜೆಂಟ್ಸ್ ಅಭ್ಯರ್ಥಿಗಳು, ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡ್ಕೊಳ್ತಾರೆ. ನೋಡ್ಬೋದು ಸ್ನೇಹಿತರೆ, ವುಮೆನ್ಸ್ ಆಯಿತು. ನೆಕ್ಸ್ಟ್ ರೂರಲ್, ಅದೇ SC ಕ್ಯಾಂಡಿಡೇಟು ಕ್ಯಾಟಗಿರಿಯಲ್ಲಿ ರೂರಲ್ ಗ್ರಾಮೀಣ ಅಭ್ಯರ್ಥಿ ಏನಾರು ಅಪ್ಲಿಕೇಶನ್ ನಿಮ್ಮದು ಸರ್ಟಿಫಿಕೇಟ್ ಹಚ್ಚಿದರೆ ಅದಕ್ಕೆ 40ರಿಂದ 41 ಅಂಕಕ್ಕೆ ನಿಲ್ಲಬಹುದು. ಡೇಟ್ ಆಫ್ ಬರ್ತ್ ಬಂದು 1989ರಿಂದ 1990 ಇರುತ್ತೆ, ಅಷ್ಟು ಇರಬಹುದು ನನ್ನ ಅಂದಾಜು. ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಏನಾರ ಇದ್ದರೆ ಅದೇ ಕ್ಯಾಟಗಿರಿಯಲ್ಲಿ 28ವರೆಯಿಂದ 29. ಡೇಟ್ ಆಫ್ ಬರ್ತು 1990ರಿಂದ 91 ಆಗಬಹುದು. ಹಂಗೆ ಕೆಳಗಡೆ ಬಂದರೆ ಅದೇ ಕ್ಯಾಟಗಿರಿ ಅಭ್ಯರ್ಥಿಗಳು ಕನ್ನಡ ಮೀಡಿಯಮು 40ರಿಂದ 41 ಇರುತ್ತೆ. 1994ರಿಂದ 95 ಡೇಟ್ ಆಫ್ ಬರ್ತ್ ಒಳಗಡೆ ಆಗಬಹುದು ಅಂತೇಳಿ ನಮ್ಮ ಒಂದು ಅಂದಾಜು. PDP ಅದೇ ಕ್ಯಾಟಗಿರಿ ಅಭ್ಯರ್ಥಿ. PDP ಅಂದರೆ ನಿಮ್ಮದೇನಾದರೂ ಜಮೀನು ಮನೆಗಿನ ಏನಾದರೂ ಗೌರ್ಮೆಂಟ್ ಪ್ರಾಜೆಕ್ಟ್ನ ಹೋಗಿರುತ್ತೆ, ಯೋಜನೆ ನಿರಾಶ್ರಿತ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅಂಥ ಸರ್ಟಿಫಿಕೇಟ್ ಯಾರು ಇರುತ್ತೋ ಅವ್ರು ಯಾರು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಎಸ್ ಅಂತೇಳಿ ಮಾಡಿರ್ತಾರೋ ಅಂಥ ಅಭ್ಯರ್ಥಿಗಳು ಆ ಕ್ಯಾಟಗಿರಿಗೆ ಸಂಬಂಧಪಟ್ಟವ್ರು ಇದ್ದರೆ 37ವರೆಯಿಂದ 38 ಅಂಕ ಪಡೆದವರು. ಡೇಟ್ ಆಫ್ ಬರ್ತ್ 1994ರಿಂದ 95, ಅದಕ್ಕಿಂತ ಕೆಳಗಡೆ ಇದ್ದವ್ರದ್ದೆಲ್ಲ ಆಗುತ್ತೆ ಡೇಟ್ ಆಫ್ ಬರ್ತು ಅಂತಕ್ಕಂಥ ಒಂದು ಅಂದಾಜು ನಮ್ಮದಿದೆ ಸ್ನೇಹಿತರೆ. ಹಾಗೆ ಮುಂದುವರೆದು ನೋಡಿ, ST ಅಭ್ಯರ್ಥಿಗಳಿಗೆ ಬಂದು 43ರಿಂದ 44
ST ಅಭ್ಯರ್ಥಿಗಳು ಜನರಲ್ ಅಂದರೆ ಜಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆಗಿದ್ದರೆ 43ರಿಂದ 44 ಆಗ್ಬೋದು. ಡೇಟ್ ಆಫ್ ಬರ್ತ್ 91ರಿಂದ 92 ಇರ್ಬೋದು. ವುಮೆನ್ಸ್ ಕ್ಯಾಂಡಿಡೇಟು ಎಲ್ಲರಿಗೂ ಸೇಮ್ ಬರ್ಬೋದು ಅನ್ಕೋತೀನಿ, ಜಾಸ್ತಿ ವುಮೆನ್ಸ್ ಕ್ಯಾಂಡಿಡೇಟ್ ಇಲ್ಲಲ್ಲ. ಸೊ ವುಮೆನ್ಸ್ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಅದೇ ಕ್ಯಾಟಗಿರಿಯ ಪುರುಷ ಅಭ್ಯರ್ಥಿಗಳು ಭರ್ತಿ ಮಾಡ್ಕೊತಾರೆ. ಸೊ ST ಅಭ್ಯರ್ಥಿಗಳು ಬಂದು ರೂರಲ್ಲು 44ರಿಂದ 45 ನಿಲ್ಬೋದು. ಡೇಟ್ ಆಫ್ ಬರ್ತ್ 92ರಿಂದ 94. ಎಕ್ಸ್ ಸರ್ವಿಸ್ ಮ್ಯಾನ್ ಏನಾರ ಇದ್ದರೆ, ಮಾಜಿ ಸೈನಿಕರು ಏನಾರ ಇದ್ದರೆ 28ರಿಂದ 29 ನಿಂದಿರ್ಬೋದು. ಡೇಟ್ ಆಫ್ ಬರ್ತ್ 90ರಿಂದ 91. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿದ್ದರೆ 44ರಿಂದ 45 ನಿಲ್ಬೋದು. ಡೇಟ್ ಆಫ್ ಬರ್ತ್ 89ರಿಂದ 1989ರಿಂದ 90 ಇರ್ಬೋದು. ಸೊ PDP ಅದೇ ಕ್ಯಾಟಗರಿಯ PDP ಅಭ್ಯರ್ಥಿ ಇದ್ದರೆ 40ರಿಂದ 41 ನಿಲ್ಬೋದು. ಡೇಟ್ ಆಫ್ ಬರ್ತ್ 1992ರಿಂದ 93 ನಿಲ್ಲಬಹುದು. ಸೊ ಮುಂದುವರೆದು ಕ್ಯಾಟಗಿರಿ 1 ಪ್ರವರ್ಗ 1 ಅಭ್ಯರ್ಥಿಗಳು. ಪ್ರವರ್ಗ 1 ಜನರಲ್ ಅಂದರೆ ನೋಡಿ, ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದು ಜನರಲ್ ಆಗುತ್ತೆ, ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆದರೆ. ಸೊ ಕ್ಯಾಟಗಿರಿ 1 ಅಭ್ಯರ್ಥಿಗಳು 43ರಿಂದ 44 ಅಂಕ ತಗೊಂಡು ಅವ್ರ ಡೇಟ್ ಆಫ್ ಬರ್ತ್ ಬಂದು 1986ರಿಂದ 88ವರೆಗೂ ನಿಲ್ಲಬಹುದು ನನ್ನ ಅಂದಾಜು. ವುಮೆನ್ಸ್ ಕ್ಯಾಂಡಿಡೇಟ್ ಕೂಡ ಇವ್ರಿಗೆ ಕೂಡ ಸೇಮ್ ಕೊಟ್ಟಿದ್ದೀನಿ, ಜಾಸ್ತಿ ವುಮೆನ್ಸ್ ಕ್ಯಾಂಡಿಡೇಟ್ ಇಲ್ಲ ಅಂಥೇಳಿ. ಸೊ ವುಮೆನ್ಸ್ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಅದೇ ಕ್ಯಾಟಗಿರಿಯ ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡ್ತಾರೆ. ಸೊ ರೂರಲ್ಲು ಅದೇ ಕ್ಯಾಟಗಿರಿ, ರೂರಲ್ಲು ಗ್ರಾಮೀಣ ಇದ್ದರೆ 44ರಿಂದ 45 ನಿಲ್ಬೋದು. ಡೇಟ್ ಆಫ್ ಬರ್ತ್ ಬಂದು 1990ರಿಂದ 92 ನಿಲ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕ ಇದ್ದರೆ ಸೇಮು 28ವರೆಯಿಂದ 29 ಇರುತ್ತೆ. ಡೇಟ್ ಆಫ್ ಬರ್ತ್ 90ರಿಂದ 91 ಬರುತ್ತೆ. ಕನ್ನಡ ಮಾಧ್ಯಮ ಇದ್ದರೆ ಅದೇ ಕ್ಯಾಂಡಿಡೇಟು, ಅದೇ ಕ್ಯಾಟಗಿರಿ ಕ್ಯಾಂಡಿಡೇಟ್ ಕನ್ನಡ ಮಾಧ್ಯಮ ಇದ್ದರೆ 44ರಿಂದ 45 ನಿಲ್ಬೋದು. ಡೇಟ್ ಆಫ್ ಬರ್ತ್ 93ರಿಂದ 94 ಇರ್ಬೋದು. ಅದೇ ಕ್ಯಾಟಗಿರಿ PDP ಇದ್ದರೆ 38ವರೆಯಿಂದ 39 ಇರ್ಬೋದು. 91ರಿಂದ 92 ಡೇಟ್ ಆಫ್ ಬರ್ತ್ ನಿಲ್ಬೋದು. ಸೊ ನೆಕ್ಸ್ಟ್ ಮುಂದುವರೆದು ಸೆಕೆಂಡ್ ಡೇ ನೋಡ್ಬೋದು. ಇಲ್ಲಿ ನೀವು ಸೆಕೆಂಡ್ ಡೇ 41 to 43 ನಿಲ್ಬೋದು. ಡೇಟ್ ಆಫ್ ಬರ್ತು 94ರಿಂದ 95 ನಿಲ್ಬೋದು. ಮಹಿಳಾ ಅಭ್ಯರ್ಥಿಗಳು ಸೇಮ್ ಇರುತ್ತೆ. ಮಹಿಳಾ ಅಭ್ಯರ್ಥಿ ಇಲ್ಲಾಂದರೆ ಪುರುಷ ಅಭ್ಯರ್ಥಿಗಳು ಸೇಮ್ ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೊತಾರೆ. ಸೆಕೆಂಡ್ ಡೇಗೆ ರೂರಲ್ 42ರಿಂದ 44 ನಿಲ್ಬೋದು. ಡೇಟ್ ಆಫ್ ಬರ್ತ್ 94, 95 ಇರ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಸೇಮ್ ಇರುತ್ತೆ, 28ವರೆಯಿಂದ 29. ಡೇಟ್ ಆಫ್ ಬರ್ತ್ 91, 92. ಕನ್ನಡ ಮಾಧ್ಯಮ ಅಭ್ಯರ್ಥಿ ಸೆಕೆಂಡ್ ಆಗಿದ್ದರೆ 41ರಿಂದ 43 ನಿಲ್ಬೋದು. ಡೇಟ್ ಆಫ್ ಬರ್ತ್ 92ರಿಂದ 93 ಇರ್ಬೋದು. ಅದೇ ಕ್ಯಾಟಗಿರಿಯಿಂದ PDP ಅಭ್ಯರ್ಥಿಗಳು ಏಜೆಂಟ್ ನಿರಾಶ್ರಿತರಿದ್ದರೆ 40ವರೆಯಿಂದ 41 ನಿಲ್ಬೋದು. ಡೇಟ್ ಆಫ್ ಬರ್ತ್ 92ರಿಂದ 93 ಇರಬಹುದು. ಸೊ ಮುಂದುವರೆದು ಸೆಕೆಂಡ್ B ಅಭ್ಯರ್ಥಿಗಳು 43ರಿಂದ 45 ನಿಲ್ಬೋದು. ಡೇಟ್ ಆಫ್ ಬರ್ತು 1988ರಿಂದ 89. ಹಾಗೆ ಮಹಿಳಾ ಅಭ್ಯರ್ಥಿಗಳು ಸೇಮ್ 25ವರೆಗೆ 26. ಡೇಟ್ ಆಫ್ ಬರ್ತ್ 94, 95. ರೂರಲ್ ಕ್ಯಾಂಡಿಡೇಟ್ ಏನಾರ ಇದ್ದರೆ ಸೆಕೆಂಡ್ ಬಿಗೆ 44ರಿಂದ 45. ಡೇಟ್ ಆಫ್ ಬರ್ತ್ 94, 95 ಇರ್ಬೋದು, ಅಷ್ಟಕ್ಕೆ ನಿಲ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಏನಾರ ಇದ್ದರೆ 91, 90, 91 ಡೇಟ್ ಆಫ್ ಬರ್ತು ಕಟ್ ಆಫ್ ಅಷ್ಟು ನಿಲ್ಬೋದು. ಅದೇ ಕ್ಯಾಟಗಿರಿಯ ಕನ್ನಡ ಮಾಧ್ಯಮ ಅಭ್ಯರ್ಥಿ ಹೇಳಿದ್ರೆ 43ರಿಂದ 45. ಡೇಟ್ ಆಫ್ ಬರ್ತ್ 92ರಿಂದ 93 ಇರ್ಬೋದು. ಅದೇ ಕ್ಯಾಟಗಿರಿ PDP ಅಭ್ಯರ್ಥಿ ಇದ್ದರೆ 42ರಿಂದ 43 ನಿಲ್ಬೋದು. ಡೇಟ್ ಆಫ್ ಬರ್ತ್ 1987ರಿಂದ 88ಕ್ಕೆ ನಿಲ್ಲಬಹುದು. ಸೊ ಅದೇ ರೀತಿ ಮುಂದುವರೆದು ಥರ್ಡ್ ಎ ಅಭ್ಯರ್ಥಿಗಳು 37ರಿಂದ 39 ಅಂಕ ಪಡೆದಂಥ ಅಭ್ಯರ್ಥಿಗಳು 1988, 89 ಡೇಟ್ ಆಫ್ ಬರ್ತ್ ನಿಲ್ಲಬಹುದು. ಮಹಿಳಾ ಅಭ್ಯರ್ಥಿ ಅದೇ ಕ್ಯಾಟಗಿರಿದು 25ವರೆಯಿಂದ 26. ಡೇಟ್ ಆಫ್ ಬರ್ತ್ 94ರಿಂದ 95 ಇರ್ಬೋದು. ಅದೇ ಥರ್ಡ್ ಎ ಕ್ಯಾಟಗಿರಿಯ ರೂರಲ್ ಅಭ್ಯರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳಿದ್ದರೆ 36ರಿಂದ 38 ನಿಲ್ಬೋದು.
ಡೇಟ್ ಆಫ್ ಬರ್ತ್ 1986ರಿಂದ 87ಕ್ಕೆ ಇರಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ ಅದೇ ಕ್ಯಾಟಗರಿ ಇದ್ದರೆ 28 29. ಥರ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ 28 29, ಡೇಟ್ ಆಫ್ ಬರ್ತ್ 90ರಿಂದ 91 ಇರ್ಬೋದು. ಸೊ ಅದೇ ರೀತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅದೇ ಕ್ಯಾಟಗರಿ ಅಭ್ಯರ್ಥಿಗಳಿದ್ದರೆ ಕನ್ನಡ ಮಾಧ್ಯಮ 34ರಿಂದ 35ಕ್ಕೆ ನಿಲ್ಬೋದು. ಡೇಟ್ ಆಫ್ ಬರ್ತು 93ರಿಂದ 94 ಇದ್ದರೆ ಆಗಬಹುದು ಅಂತೇಳಿ ನನ್ನ ಒಂದು ಅಂದಾಜು. ಸೊ PDP ಅಭ್ಯರ್ಥಿಗಳು ಅದೇ ಕ್ಯಾಟಗರಿ ಇದ್ದರೆ 29ರಿಂದ 30 ನಿಲ್ಬೋದು. ಡೇಟ್ ಆಫ್ ಬರ್ತ್ 94ರಿಂದ 95 ಇರುತ್ತೆ. ಸೊ ಥರ್ಡ್ ಬಿ ಬಂದು 43ರಿಂದ 45 ಅಂಕ ಪಡೆದವರು ಡೇಟ್ ಆಫ್ ಬರ್ತ್ 1988ರಿಂದ 89 ಇದ್ದರೆ ಆಗಬಹುದು ಅಂತೇಳಿ ಒಂದು ಅಂದಾಜಿದೆ. ವುಮೆನ್ಸ್ ಕ್ಯಾಂಡಿಡೇಟ್ಗಳು ಸೇಮ್ ಅದೇ ಕ್ಯಾಟಗರಿ 25ರಿಂದ 26 ಅಂಕ, ಡೇಟ್ ಆಫ್ ಬರ್ತ್ 94 95. ರೂರಲ್ ಅಭ್ಯರ್ಥಿಗಳು ಅದೇ ಒಂದು ಕ್ಯಾಟಗರಿಯಿಂದ ರೂರಲ್ ಅಭ್ಯರ್ಥಿ ಇದ್ದರೆ 44ರಿಂದ 45 ಇರ್ಬೋದು. ಡೇಟ್ ಆಫ್ ಬರ್ತ್ 94 95 ಇರ್ಬೋದು. ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ 28ರಿಂದ 29 1990ರಿಂದ 91 ಅಂಕಕ್ಕೆ ನಿಲ್ಲಬಹುದು. ಸೊ ಅದೇ ಕ್ಯಾಟಗರಿಯು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿದ್ದರೆ 43ರಿಂದ 45 ಅಂಕಕ್ಕೆ ಆಗಬಹುದು. ಡೇಟ್ ಆಫ್ ಬರ್ತ್ 1990ರಿಂದ 91ಕ್ಕೆ ನಿಲ್ಲಬಹುದು. ಅದೇ ಕ್ಯಾಟಗರಿ PDP ಅಭ್ಯರ್ಥಿಗಳಿದ್ದರೆ ಯೋಜನೆ ನಿರಾಶ್ರಿತ 42ರಿಂದ 43 ಅಂಕಕ್ಕೆ ನಿಲ್ಲಬಹುದು. ಡೇಟ್ ಆಫ್ ಬರ್ತು 1987ರಿಂದ 88ಕ್ಕೆ ನಿಲ್ಲಬಹುದು. ಸೊ ಮುಂದುವರೆದು ಜನರಲ್ ಬಂದು 46ರಿಂದ 47 ಅಂಕಕ್ಕೆ ನಿಲ್ಲಬಹುದು. ಡೇಟ್ ಆಫ್ ಬರ್ತು 1990ರಿಂದ 92 ನಿಲ್ಲಬಹುದು ಸ್ನೇಹಿತರೆ. ಪ್ಲಸ್ ಆಗ್ಬೋದು, -1 ಆಗ್ಬೋದು. ಸೊ ಇದೇ ಫೈನಲ್ ಅಲ್ಲ, ಇದೇ ಲಾಸ್ಟ್ ಅಲ್ಲ. ಸುಮ್ಮನೆ ನಾನು ಒಂದು ಅಂದಾಜು ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಸೊ ಲೇಡೀಸ್ ಯಾರನ್ನ ಇದ್ದರೆ, ಹೆಣ್ಮಕ್ಳು ಯಾರನ್ನ ಇದ್ದರೆ ಜನರಲ್ ಮೆರಿಟಲ್ಲಿ ಸೇಮ್ 25ರಿಂದ 26 ಇದ್ದರೆ ಆಗ್ಬೋದು. ಡೇಟ್ ಆಫ್ ಬರ್ತ್ 94 95. ಹಾಗೆ ರೂರಲ್ ಅಭ್ಯರ್ಥಿಗಳಿದ್ದರೆ 45ರಿಂದ 46 ಡೇಟ್ ಆಫ್ ಬರ್ತ್ 89ರಿಂದ 91. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ 28 ಟು 29, ಡೇಟ್ ಆಫ್ ಬರ್ತ್ 90 91. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿದ್ದರೆ 46ರಿಂದ 46, ಡೇಟ್ ಆಫ್ ಬರ್ತ್ 1990ರಿಂದ 91. ಹಾಗೆ PDP ಅಭ್ಯರ್ಥಿಗಳೇನಿದ್ದರೆ 44 ಅಂಕದಿಂದ 45 ಅಂಕ, ಡೇಟ್ ಆಫ್ ಬರ್ತ್ 1989ರಿಂದ 90 ಇರ್ಬೋದು ಸ್ನೇಹಿತರೆ. ಸೊ ಈ ಒಂದು ಅಂಕಿ ಸಂಖ್ಯೆ ಇಷ್ಟು ದಿನ ಏನು ಚಾಲನವೃತ್ತಿ ಪರೀಕ್ಷೆ ನಡೆದಿದೆ, ಅಭ್ಯರ್ಥಿಗಳು ಯಾವ ಥರ ಅಂಕ ಗಳಿಸ್ತಾ ಇದ್ದಾರೆ, ಸೊ ಆ ಒಂದು ಅಂಕಿ ಸಂಖ್ಯೆ ಪ್ರಕಾರ ಒಂದು ಅಂದಾಜಿನಿಂದ ಮಾಡಿದ್ದೀನಿ ಹೊರತು ಬೇರೆ ಯಾವುದೇ ಉದ್ದೇಶದಿಂದಲ್ಲ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೋಡಿ, ಇದು ಕೇವಲ ಕಾಲ್ಪನಿಕ ಮಾತ್ರ. ಯಾವುದೇ ಅಭ್ಯರ್ಥಿಗಳು ಅನ್ಯಥಾ ಭಾವಿಸಬಾರದು. ಇದರಿಂದ ನಿಮಗೆ ನೋವಾದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.